ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೀವೆಲ್ಲರೂ ಟೈಟಲಲ್ಲಿ ನೋಡಿರೋ ಥರ ಇದು ನನ್ನ ತಂದೆ ರಿಟೈರ್ಮೆಂಟ್ ಫಂಕ್ಷನ್ ಆಗಿರುತ್ತೆ. ಸೊ ಇದು ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿಸಿದ್ರು. ಸೊ ಹಾಗಾಗಿ ನಾವೆಲ್ಲ ಅಟೆಂಡ್ ಆಗಬೇಕಿತ್ತು. ಸೊ ನಾವು ಕೂಡ ಅಟೆಂಡ್ ಆಗಿ ತುಂಬ ಖುಷಿ ಆಯಿತು. ನಾವು ಯಾವುದೇ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕಂದ್ರೂ ದೇವ್ರ ಪೂಜೆ ಮುಖಾಂತರನೇ ಸ್ಟಾರ್ಟ್ ಮಾಡೋದು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಇಲ್ಲಿ ಇವ್ರ ಡಿಪೋನಲ್ಲಿ ಬಂದು ಒಂದು ಗಣೇಶನ ಗುಡಿ ಇದೆ. ಸೊ ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ರು, ಅಭಿಷೇಕಕ್ಕೂ ಕೂಡ ಕೊಟ್ಟಿದ್ರು. ಬಟ್ ಅಭಿಷೇಕ ಮಾಡೋ ಟೈಮಲ್ಲಿ ನಾವು ಹೋಗೋಕ್ಕಾಗಲಿಲ್ಲ. ತುಂಬ ಬೇಗ ಮಾಡ್ತಾರೆ ಅಭಿಷೇಕ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ. ಸೊ ಅಟ್ಲೀಸ್ಟ್ ಪೂಜೆ ಟೈಮಿಗಾದರೂ ಹೋಗ್ಬೇಕಂತ ಹೇಳಿ ನಾವು ಕೂಡ ಅಟೆಂಡ್ ಆದ್ವಿ. ನಾನು ನಮ್ಮಣ್ಣ ಮತ್ತು ನಮ್ಮ ಮಮ್ಮಿ, ನಮ್ಮ ಅಜ್ಜಿ ಎಲ್ಲರೂ ಕೂಡ ಹೋಗಿದ್ವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ನನ್ನ ಹಸ್ಬೆಂಡ್, ನನ್ನ ಮಗ ಚಾರ್ಮಿಂಗ್ ಬಾಯ್, ಅವನು ಕೂಡ ಎಲ್ಲರೂ ಕೂಡ ಅಟೆಂಡ್ ಆದ್ವಿ. ಆ್ಯಂಡ್ ಇದು ಬಂದು ಇನ್ನೊಬ್ಬರು ನಮ್ಮ ತಂದೆ ಜೊತೆಗೆ ರಿಟೈರ್ಡ್ ಆಗ್ತಾಯಿದ್ರು. ಸೊ ಅವರು ಕೂಡ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದರು. ನಮಗೂ ಅದು ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲರೂ ಬಂದಿದ್ದರು. ಆ್ಯಂಡ್ ನೀವೀಗ ನೋಡ್ತಿರೋ ಹಾಗೆ ಅರ್ಚನೆ ಮಾಡ್ತಾಯಿದ್ದಾರೆ. ಆ್ಯಂಡ್ ನನ್ನ ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಸಾರಿ. ಯಾಕೆ ಅಂದರೆ ನನಗೆ ತುಂಬ ಕೋಲ್ಡಾಗಿ ತುಂಬ ಸ್ಟ್ರೈನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬಂದು ಕಂಪ್ಲೀಟ್ ರೆಸ್ಟ್ ಮಾಡ್ತಾಯಿದ್ದೆ. ನೆಕ್ಸ್ಟ್ ಡೇ ನಾನು ಇದನ್ನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಏನಕ್ಕೆ ರಾ ವಿಡಿಯೋಸ್ ಹಾಕೋಕ್ಕಾಗಿಲ್ಲ ಅಂದರೆ ಅಲ್ಲಿ ಗಣೇಶಂದು ಸಾಂಗ್ಸ್ ಎಲ್ಲ ಹಾಕಿದರು. ಸೊ ಹಾಗಾಗಿ ಅದು ಕಾಪಿರೈಟ್ಸ್ ಬರುತ್ತೆ, ಹಾಕೋಂಗಿಲ್ಲ ಆ ಥರ. ಅದರಿಂದ ನಾನು ಹಾಕಲಿಲ್ಲ ಅಷ್ಟೇ. ಆ್ಯಂಡ್ ನಾನು ಅದಕ್ಕಾಗಿ ವಾಯ್ಸ್ ಓವರ್ ಕೊಡಬೇಕಂತೇಳಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಗಣೇಶಂಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ಅಡುಗೆ ಏನು ಮಾಡಿಸಿದ್ರು ಅದನ್ನು ನೈವೇದ್ಯ ಕೂಡ ಇಟ್ಟಿದ್ದರು. ಆ್ಯಂಡ್ ಅಷ್ಟರಲ್ಲಿ ನಮ್ಮ ತಂದೆ ಸ್ಟಾಫ್ಸ್ ಯಾರಿದ್ದಾರೆ ಅವರೆಲ್ಲ ಫಂಕ್ಷನ್ಗೆ ಏನು ಬೇಕೋ ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದರು. ನೋಡಿ ಈ ಥರ ಅರೇಂಜ್ ಆಗಿದ್ದು. ನಿಮಗೆ ಈಗೆಲ್ಲ ಗೊತ್ತಿರೋ ಹಾಗೆ ಸಿಲಿಂಡ್ರ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು ಮಿನಿಮಲ್ಲಾಗಿ ಅಡುಗೆ ಮಾಡಿಸ್ಬೇಕಾಯಿತು. ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ 1,500 ಜನ ಇದ್ದಾರೆ. ಸೊ ಹಾಗಾಗಿ ನಾವು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಐಟಮ್ಸ್ ಮಾಡಿಸಿದ್ವಿ. ಅನ್ನ, ಸಾಂಬಾರು, ಪಾಯಸ ಆ್ಯಂಡ್ ರೈಸ್ ಬಾತದ್ದು ವೀಡಿಯೋ ತೆಗ್ದಿಲ್ಲ. ಯಾಕೆಂದರೆ ಇದು ನನ್ನ ಬ್ರದರ್ಗೆ ಕೊಟ್ಟಿದ್ದೆ ವೀಡಿಯೋ ಮಾಡು ಅಂತ. ಅವ್ನು ಪ್ರಾಪರಾಗಿ ಮಾಡಿಲ್ಲ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ತಂದೆ ಆಲ್ಮೋಸ್ಟ್ ಒಂದು 10 ವರ್ಷ ಮಾಡಿದ್ದಾರೆ ಆ ಡಿಪೋನಲ್ಲಿ. ತುಂಬ ಒಳ್ಳೆ ಹೆಸರು ತೊಗೊಂಡಿದ್ರು ಆ 10 ವರ್ಷಕ್ಕೇ. ಸೊ ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು. ಸೊ ಏನೇನು ಮಾತಾಡಿದ್ದಾರೆ ಅದನ್ನೆಲ್ಲ ನಾನು ನಿಮಗೆ ರಾ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಕೇಳಿಸ್ಕೊಳ್ಳಿ. ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಅಪ್ಪ. ನಾನು ತುಂಬ ಜಾಸ್ತಿ ದೊಡ್ಡದಾಗಿ ವಿಡಿಯೋ ಹಾಕಿಲ್ಲ, ಯಾಕೆಂದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಭಾಷಣ ಕೇಳಲಿಕ್ಕೆ. ಹಾಗಾಗಿ ನಾನು ಏನು ನಮ್ಮ ತಂದೆ ಬಗ್ಗೆ ಮಾತಾಡಿದ್ದಾರೆ ಅಷ್ಟು ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ. ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಈ ಕೇಂದ್ರದ ನಾರಾಯಣಪ್ಪ ಮತ್ತು ಯಶವಂತ್ ಅವರ ಕುಟುಂಬ ವರ್ಗದವರಿಗೂ ಅವರ ಮಿತ್ರರಿಗೂ ಸಹ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಕೋರುವ ವಿನಾಯಕ ಸೇವಾ ಸಮಿತಿ ಮಾತನಾಡಬೇಕಾಗಿ ನಮ್ಮ ATS ಸಾಹೇಬರನ್ನ ಕೇಳ್ಕೊತಾ ಇದ್ದೀವಿ, 2 ಮಾತನಾಡಬೇಕಾಗಿ. ಸ್ನೇಹಿತರೆ ಹಾಗೂ ಈ ವೇದಿಕೆ ಮೇಲೆ ಆಸನಾಗಿರೋ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಡಿಪೋಯಿಂದ 2 ರಿಟೈರ್ಡ್ ಆಗ್ತಾ ಇದ್ದಾರೆ. ಆಮೇಲೆ ಒಬ್ಬರು ನಾರಾಯಣಪ್ಪ, ಇನ್ನೊಬ್ರು ಯಶವಂತ್ ಕುಮಾರ್ ಅಂತ. 32 ವರ್ಷ ಸರ್ವಿಸ್ ಆಗಿದೆ. ಯಾಕಂದ್ರೆ ಚಾಲಕರ ಹುದ್ದೆಯಲ್ಲಿ ರಿಟೈರ್ಡ್ ಆಗ್ತಾ ತುಂಬಾ ಕಷ್ಟ. ಯಾಕಂದ್ರೆ ಯಾವುದೋ ಆಕ್ಸಿಡೆಂಟ್ ಆಗ್ತೀರಾ ಹಂಗೆ ರಿಟೈರ್ಡ್ ಆಗೋದು ಬಹಳ ಕಷ್ಟ. ಅವರು ಯಾವುದೋ ಒಂದು ಚಾರ್ಜ್ ಶೀಟ್ ಇಲ್ದ್ರೆ ಯಾವುದೋ ಒಂದು ಗೈರು ಆಬ್ಸೆಂಟ್ ರಿಪೋರ್ಟ್ ಆಗಿದೆ ಹಂಗೆ ರಿಟೈರ್ಡ್ ಆಗೋದು ಬಹಳ ಹೆಮ್ಮೆ ವಿಷಯ. ಹಾಗೂ ಇನ್ನೊಂದು ಏನಂದ್ರೆ ಇವತ್ತು ನಮ್ಮ ಡಿಪೋದಲ್ಲಿ 2 ರಿಟೈರ್ಡ್ ಆಗ್ತದೆ. ಬಹಳ ಅದು ಈ ಜನದಟ್ಟಣೆಯಾದ ಒಂದು ಸಂಚಾರನ ಬಸ್ನ ತಗೊಂಡೋಗಿ ಯಾವುದೇ ಒಂದು ಆಕ್ಸಿಡೆಂಟ್ ಆಗ್ದೇನೆ, ಯಾರಿಗೂ ಒಂದು ತೊಂದರೆ ಆಗ್ದೇನೆ ಕೆಲಸ ಮಾಡಿ ಚಾಲಕರು ನಿವೃತ್ತಿ ಆಗ್ತಾ ಇದ್ದಾರೆ ಅಂದರೆ ಅದು ಜೋರಾದ ಚಪ್ಪಾಳೆ ಮೂಲಕನೇ ಅವರಿಗೆ ಅರ್ಪಿಸಬೇಕು ಅಂತ ಕೇಳ್ಕೊಳ್ತೀವಿ. ಅದಕ್ಕೆ ಕಾರಣಕರ್ತಾಗಿ ಬೆನ್ನೆಲುಬಾಗಿ ನಿಂತ ಅವ್ರ ಕುಟುಂಬದವರಿಗೆ ಮತ್ತೊಮ್ಮೆ ಇನ್ನೊಂದು ಜೋರಾದ ಚಪ್ಪಾಳೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಇಲ್ಲಿ ತನಕ ರಿಟೈರ್ಡ್ ಆಗೋ ತನಕ ಅವ್ರನ್ನ ದೇಹನ ಯಾವುದೇ ಒಂದು ರೋಗ ರುಜಿನ ಬರ್ದಂಗೆ ಅವ್ರಿಗೆ ಟೈಮ್ ಸರಿಯಾಗಿ ಊಟ ತಿಂಡಿ ಆಗಿರ್ಬೋದು, ಅವ್ರಿಗೆ ನೈಟ್ ಆಲ್ಟ್ ಜಾಸ್ತಿ ನೈಟ್ ಆಲ್ಟ್ ಆಗಿರ್ತದೆ. ಅದು ಎಷ್ಟೊತ್ತಿಗೆ ಅಡುಗೆ ಮಾಡ್ಕೊಳ್ತಾರೋ ಅವ್ರಿಗೆ ನಾವು ಕೈ ಮುಗದೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಅವರು ಬೆಳಗ್ಗೆ ಫಸ್ಟ್ ಶಿಫ್ಟ್ ಅಂತ ಹೇಳಿದ್ರೆ 6 ಗಂಟೆಗೆ ಇಲ್ಲಿ ಇರಬೇಕು ಅಂತ ಹೇಳಿದ್ರೆ 5 ಗಂಟೆಗೆ ಅಡುಗೆ ಮಾಡಿ, ಇನ್ನೂ ದೂರ ಅಂತ ಹೇಳಿದ್ರೆ ಇನ್ನೂ ಬೇಗ ಆಗಿರುತ್ತೆ. ಅವ್ರ ಕಷ್ಟ ನಿಮ್ಗೆ ಗೊತ್ತಿರ್ತದೆ. ನಮ್ಮ ಅಪ್ಪ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರು ನಮ್ಮ ತಂದೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದರೆ
ನಾರಾಯಣಪ್ಪವ್ರ ಮಗು ಇದ್ದಂಗೆ. ಒಂದು ಲೀವ್ ಹೋದ ತಿಂಗಳು ಒಂದು ಲೀವ್ ಲೆಟ್ರನ್ನ ಇನ್ನೇನು ರಜೆ ಹಾಕೊಂಡ್ಬಿಟ್ಟಿದ್ದಾರೆ, ಲೀವ್ ಲೆಟ್ರ್ ಬರ್ಕೊಟ್ಟಿಲ್ಲ. ಫೋನ್ ಮಾಡಿ ಬಂದೆ, ನೀವು ಯಾಕೆ ಒಂದು ದಿನಕ್ಕೋಸ್ಕರ ಒಂದು ತಿಂಗಳದು ಲೀವ್ ಬರ್ಕೊಟ್ಟಿಲ್ಲ, ಯಾಕೆ ಸರ್ ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಆಮೇಲೆ ಅವರು ಸರ್ವೀಸು ಮೈಸೂರಲ್ಲಿ ಸುಮಾರು ಒಂದು 24 ವರ್ಷ ಮೈಸೂರು KSRTCನಲ್ಲಿ ಸರ್ವಿಸ್ ಮಾಡಿ BMTCನಲ್ಲೂ ಬಂದು ಅದೇ ರೀತಿ ಸರ್ವಿಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂಥ ಮಹಾನುಭಾವರು ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾರೆ. ಅವ್ರಿಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಅವ್ರ ಕುಟುಂಬ ವರ್ಗದವ್ರಿಗೂ ಒಳ್ಳೆ ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ಈಗ ನಮ್ಮ ಅಧ್ಯಕ್ಷರ ಭಾಷಣ, ದಯಮಾಡಿ ಅಧ್ಯಕ್ಷರ ಭಾಷಣ ಮಾತನಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಈ ದಿನದ ಕೇಂದ್ರ ಬಿಂದುಗಳಾದ ಶ್ರೀ ನಾರಾಯಣಪ್ಪವರೇ ಹಾಗೂ ಯಶವಂತ್ ಕುಮಾರ್ ಅವರೇ ಹಾಗೂ ಅವರ ಎಲ್ಲ ಕುಟುಂಬ ವರ್ಗದವರೇ, ಅಲ್ಲದೆ ಅವರ ಸ್ನೇಹಿತವರೇ, ಚಾಲಕರಾಗಿ ಆಗಲಿ, ನಿರ್ವಾಹಕರಾಗಿ ಆಗಲಿ, ಈವನ್ ಸೂಪರ್ವೈಸರ್ ಆಗಿ ಕೆಲಸ ಮಾಡೋದು ಕೂಡ ಅಂದ್ಕೊಂಡಷ್ಟು ನೀವು ಮನೆಯಲ್ಲಿ ಕೂತು ಯೋಚನೆ ಮಾಡ್ತೀರಲ್ಲ, ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವರು ಬೆಳಿಗ್ಗೆ ಬಂದು, ಈಗ ಮೈಸೂರಿಂದ ಬರುವಂಥವ್ರು 12 ಗಂಟೆಗೆ ಬಂದು ಇಲ್ಲಿ ಬಂದು 3 ಗಂಟೆ ಆಗುತ್ತೆ. ಅವ್ರು 12 ಗಂಟೆಗೆ 4 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ, 12 ಗಂಟೆಗೆ ಓಡ್ತಾರೆ ಮೈಸೂರು. ಆದರೆ ಇವ್ರ ಡ್ಯೂಟಿ ಇದೆಯಲ್ಲ, ಇವ್ರ ಡ್ಯೂಟಿ 12 ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅವರು ಮೈಸೂರಿಂದ ಎಷ್ಟು ಗಂಟೆಗೆ ಓಡಬೇಕು? 8 ಗಂಟೆಗೆ ಮನೆ ಬಿಟ್ಟು ಹೊರಟ್ರೆ 12 ಗಂಟೆಗೆ ಇಲ್ಲಿ ಬಸ್ ತೊಗೊಂಡು ಆಚೆ ಹೋಗ್ತಾರೆ. ಮತ್ತೆ ನಾಳೆ 12 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ಡಿಪೋಗೆ ಬರ್ತಾರೆ. ಡಿಪೋಗೆ ಬಂದು ಇಲ್ಲಿ ಏನೋ ಎಲ್ಲ ಕೆಲಸ ಮುಗಿಸಿ ಮತ್ತೆ ಮನೆಗೆ ಬರೋದಕ್ಕೆ ರಾತ್ರಿ 7 ಗಂಟೆ ಆಗುತ್ತೆ. ಟ್ರಾಫಿಕ್ಕು ಅದು ಇದು ಅಂದ್ಕೊಂಡು ಈ ಜೀವನ ಇದೆಯಲ್ಲ, ಒಂಥರ ಯಾಂತ್ರಿಕ ಜೀವನ, ಮೆಕ್ಯಾನಿಕಲ್ ಲೈಫ್ ಇದು. ಮನೆಗೆ ಹೋಗು, ಮಲಗು, ಊಟ ತಿನ್ನು, ಮಲಗು, ಬೆಳಿಗ್ಗೆ ಎದ್ದೇಳು, ಫ್ರೆಶ್ ಅಪ್ ಆಗು, ಟಿಫನ್ ಮಾಡ್ಕೊ, ಡ್ಯೂಟಿಗೆ ಹೋಗು, ಬಸ್ ತಗೋ, ರೋಡ್ ಮೇಲೆ ಹೋಗು, ಮತ್ತೆ ಬಸ್ ತಂದು ಡಿಪೋಗೆ ಹಾಕು, ಮತ್ತೆ ಜರ್ನಿ ಮಾಡು, ಮನೆಗೆ ಹೋಗು, ಊಟ ಮಾಡಿ ಮಲಗು. ಈ ಜೀವನ ಆಗೋಗಿದೆ. ಈ ಜೀವನದಲ್ಲಿ ಬರೀ ಜೀವನ ಅಲ್ಲ, ಕಷ್ಟಕರ ಜೀವನದಲ್ಲಿ ಸಾಧ್ಯವಾದ ಮಟ್ಟಿಗೆ ಆರೋಗ್ಯನೂ ಕಾಪಾಡಿಕೊಂಡು ಚಿರ ಯುವಕರಾಗಿ, ನಾರಾಯಣಪ್ಪರು ಮೊನ್ನೆ ತಾನೇ ಕಾಲು ನೋವು ಬಂತು ಅನ್ನೋದು ಬಿಟ್ಟರೆ, ಮೊನ್ನೆ ಏನೋ ರಿಟೈರ್ಮೆಂಟ್ ಟೈಮಲ್ಲಿ ಸ್ವಲ್ಪ ದಿನ ಕಾಲು ನೋವೇನೋ ಇದೆ. ಈಗ ನಿಮ್ಮ ಎಲ್ಲ ಮುಖದಲ್ಲಿ ಇರೋ ಮಂದಹಾಸ ನೋಡಿದರೆ ಅವರ ರಿಟೈರ್ಮೆಂಟು ನಿಮಗೆ ಖುಷಿ ತಂದಿದೆ. ಯಾಕೆ? ಅವೈಲಬಿಲಿಟಿ. ನಿಮ್ಮ ಕುಟುಂಬಕ್ಕೆ ಅವರು ಇನ್ನೂ ಸಮಯ ಜಾಸ್ತಿ ಕೊಡ್ತಾರೆ. ಅವ್ರಿಗೆ ನಿಯರ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ನಡಿ, ಹೋಗ್ತಾರೆ. ಈ ರಜಾ ಕೇಳಂಗಿಲ್ಲ ಡಿಪೋ ಮ್ಯಾನೇಜರ್ ಹತ್ರ. ಈಗ ಡಿಪೋ ಮ್ಯಾನೇಜರ್ ರಜಾ ಸ್ಯಾಂಕ್ಷನ್ ಮಾಡೋದಿಲ್ಲ. ಜಾತ್ರೆ ಇದೆ, ಚಾಮರಾಜನಗರ ಜಾತ್ರೆ, ಹಾಂ ಜಾತ್ರೆಗೆ ರಜಾ ಕೊಡಲ್ಲ ಡಿಪೋ ಮ್ಯಾನೇಜರು ಅನ್ನೋ ಪ್ರಶ್ನೆನೇ ಇಲ್ಲ. ಈಗ ಫುಲ್ ಟೈಮ್ ರಜಾ. ನಾನು ಸ್ಯಾಂಕ್ಷನ್ LMS ಎಲ್ಲ ಅವ್ರು ಬಂದಿದ್ದು, ನಾನು ಅವ್ರ ಟೋಕನ್ ನಂಬರ್ ನೋಡ್ತಿದ್ದೆ. ಬಿಗಿನಿಂಗಲ್ಲಿ ಬಂದರು, ಅವ್ರ ಟೋಕನ್ ನಂಬರ್ ನೋಡಿದ್ರೆ 24,642. ನಮ್ಮ ಕಡೆ ಹೆಂಗೆ ಅಂದರೆ 24 ಸೀರೀಸ್ ಅಂದರೆ ಮೊನ್ನೆ ಬಂದವನೇ ಯಾರೋ ಹೊಸ ಹುಡುಗ ಒಂದು 6 ತಿಂಗಳು 7 ತಿಂಗಳು ಆಗಿದೆ ಕೆಲಸ. ನಾನು ಇವ್ರ ಟೋಕನ್ ನಂಬರ್ ನೋಡಿ ಬಂದ್ರೆ ಸ್ಟೈಲಾಗಿ ಬಂದರು, ಬಸ್ ಕೊಡಿ, ಬಸ್ ಕೊಟ್ಟೆ. ಬಸ್ ನನಗೆ ಬೇಡ. ಯಾಕೆ ಬೇಡ? ಅದರಲ್ಲಿ 3 ಸೀಟ್ ಇದ್ದಾವೆ, ಆ ಕಡೆ 3 ಇದ್ದಾವೆ, ಈ ಕಡೆ 2 ಇದ್ದಾವೆ. ಆ ಬಸ್ ನನಗೆ ಓಡ್ಸಲ್ಲ. ಎಲ್ಲಿಂದ ಬಂದ್ರಿ? ನಾನು ಮೈಸೂರಿಂದ ಬಂದರೆ ಆ ಬಸ್ಸಲ್ಲಿ ಎಷ್ಟು ಸೀಟ್ ಇದ್ವು? ಆ ಕಡೆ 3 ಇತ್ತು, ಈ ಕಡೆ 2 ಇತ್ತು. ನಾವು ಕೊಟ್ಟಿರೋ ಬಸ್ಸಲ್ಲೂ ಆ ಕಡೆ 3 ಇದೆ, ಈ ಕಡೆ 2 ಇಲ್ಲ. ಇದು BMTCಗೆ ಆಗಲ್ಲ. ಮತ್ತು ಅಲ್ಲಿ ಎಂಥದ್ದು ಓಡಿಸಿದ್ರು? ನಿಮಗೆ ಎಂಥದ್ದು ಕೊಟ್ಟಿದ್ರು? ನಾನು ಅಲ್ಲಿ ಎಂಥದ್ದಾದ್ರೂ ಓಡಿಸಿದ್ವಿ, ನನಗೆ ಗೊತ್ತಿಲ್ಲ. ನನಗೆ ಈ ಕಡೆ 2 ಇರಬೇಕು, ಈ ಕಡೆ 2 ಇರಬೇಕು. ಅದು ಕಂಡಕ್ಟರ್ ಕೇಳೋದಲ್ವಾ ಎಷ್ಟು ಸೀಟ್ ಇರಬೇಕು ಒಳಗಡೆ? ಡ್ರೈವರ್ಗೆ ಒಂದೇ ಸೀಟ್ ಕೊಡೋದು ನಾವು. ಡ್ರೈವರ್ ಮುಂದೆ ಕೂತ್ಕೊಳ್ಳೆ ಕೊಡೋದು ನಾವು ಒಂದೇ ಸೀಟ್. ಇವ್ರಾಗಿ ಹಿಂದೆಗಡೆ ಸೀಟ್ಗಳ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟವ್ರೆ ಅಂತ ನಾನು. ಆಮೇಲೆ ಏನು ಆಯಿತು, ನಾನು ಜೋರಾಗಿ ಮಾತಾಡಿದೆ. ಕಡೆಗೆ ಅವ್ರಿಗೆ ಜ್ಞಾನೋದಯ ಆಯಿತು. BMTCಯಲ್ಲೂ KSRTC ಥರ ಬಸ್ ಇದ್ದಾವೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ನಮ್ಮಲ್ಲಿ ಪುಷ್ಪಕ್ ಬಸ್ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ 50 ಸೀಟ್ ಇರುತ್ತೆ. KSRTCಯಲ್ಲಿ 50 ಸೀಟ್ ಇರುತ್ತಲ್ಲ, ಆ ಥರ ನಮ್ಮ
ಸಂಬಂಧ, ಚಾಲಕ ಮತ್ತು ನನ್ನ ಸಂಬಂಧ ನಾರಾಯಣಪ್ಪನ ಜೊತೆ ಪ್ರಾರಂಭ ಆಗಿದ್ದು ಈ ರೀತಿ. ಇವು ನಮ್ಮ ನೆನಪಿನ ಬುತ್ತಿಗಳು. ಯಾಕಂದರೆ ಅವ್ರಿಗೇನು ಹೇಳ್ಕೊಳಕ್ಕಾಗಲಿಲ್ಲ, ಅವರು ಮಾತಾಡೋಕ್ಕೂ ಆಗಲಿಲ್ಲ. ಆಮೇಲೆ ಅವರೆಲ್ಲ ಒಂಥರ ಭಾವುಕರಾಗಿ ಹೋಗಿದ್ದಾರೆ. ಇವತ್ತು ಯಾಕೆ ಭಾವುಕರಾಗಿ ಹೋಗಿದ್ದಾರೆ ಅಂದರೆ, ಅವ್ರಿಗೆ ಒಂದು ಅದು ಸಂಸಾರ ಆದರೆ ಇದೇ ಜೀವನ, ಸಂಸ್ಥೆನೇ ಜೀವನ. ಅವರು ನಿಮ್ಮ ಮನೆಗಳಲ್ಲಿ ಎಷ್ಟೆಷ್ಟು ಅವರ್ ಇರ್ತಿದ್ರು. ಈಗ ಒಂದು ವರ್ಷ 365 ದಿನದಲ್ಲಿ ನೀವು ಫುಲ್ಲಾಗಿ 24 ಅವರ್ಸ್ ಲೆಕ್ಕ ಮಾಡಿದರೆ 65 ದಿನವೂ ನಿಮ್ಮ ಮನೆಯಲ್ಲಿ ಇರಲ್ಲ. 365 ಡೇಸಲ್ಲಿ ಒಂದು ವರ್ಷ ಅವರೇಜ್ ತಗೊಂಡ್ರೆ 24 ಅವರ್ಸ್ ಪರ್ ಡೇ ಅಂತಂದರೆ ಅವರು ಕಳೆದಿರೋ ಜೀವನ 65 ದಿನ ಇಲ್ಲ, 300 ದಿನಗಳು ಡಿಪೋದಲ್ಲೇ ಕಳೆದಿರ್ತಾರೆ. ಹಂಗಾಗಿ ಈ ಡಿಪೋಗೆ, ಈ ಕೆಲಸಕ್ಕೆ ಅವರು ಒಗ್ಗೋಗಿ ಇದನ್ನೇ ಸಂಸಾರ, ಇದೇ ಜೀವನ, ಇದೇ ಮನೆ ಅನ್ನೋ ಮಟ್ಟಕ್ಕೆ ಅವರು ಮೈಂಡಲ್ಲಿ. ನಾಳೆಯಿಂದ ನೀವೇನು ಮಾಡಬೇಕಂದ್ರೆ, ಅವ್ರು ಬೆಳಿಗ್ಗೆ ಏನಾದ್ರು ಎದ್ದು ಯೂನಿಫಾರ್ಮ್ ಹಾಕೊಳ್ಳೋಕೆ ಶುರು ಮಾಡಿದ್ರೆ ಸುಮ್ಮನೆ ಇರು, ನೆನ್ನೆಗೆ ಮುಗೀತದೋ ಬೇಡ, ಇವತ್ತಿಂದ ಇಲ್ಲೇ ಬಿದ್ದಿರು ಅಂತ ಹೇಳಬೇಕಾಯ್ತದೆ. ಅಂಥ ಪರಿಸ್ಥಿತಿ ಬಂದು, ಯಾಕಂದರೆ ಚಾನ್ಸಸ್ ಭಾಳ ಇದೆ. ಬೆಳಿಗ್ಗೆ ಎದ್ದು ನಾನು ಯೂನಿಫಾರ್ಮ್ ಹಾಕ್ಕೊಂಡೆ ಹೋದೆ ಅಂತ. ಮತ್ತು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಬಂದರೆ ನಾವು ಬಸ್ ಕೊಡಲ್ಲ ಮಾಡ್ತೀವಿ. ಆದರೂ ಇಷ್ಟು ಜನಗಳು ನಮ್ಮ ಸ್ನೇಹಿತರುಗಳನ್ನ, ನಮ್ಮ ಫ್ಯಾಮಿಲಿಯವ್ರನ್ನ ರಿಟೈರ್ಮೆಂಟ್ಗೆ ಕಣ್ತುಂಬಿಕೊಳ್ಳಿಕ್ಕೆ ಬಂದಿದ್ದಕ್ಕೆ ಭಾಳ ಖುಷಿ ಆಯಿತು. ಇಬ್ಬರ ಜೀವನ ಸುಖಕರವಾಗಿರಲಿ. ಮುಂದೆ ಅವರ ಜೀವನಕ್ಕೆ ಇಷ್ಟು ದಿನ ನಿಮ್ಮ ಜೀವನಕ್ಕೆ ಬೆನ್ನೆಲುಬಾಗಿ ನಿಂತು ಚಳಿ ಮಳೆ ಗಾಳಿ ಏನು ನೋವಿದ್ರು ನಿಮಗೂ ಹೇಳ್ಕೊಡ್ದೆ ಕೈ ನೋವಿದ್ರೂ ಡ್ಯೂಟಿಗೆ ಬಂದು ಬಸ್ ತೊಗೊಂಡು ಹೋಗಿ ಯಾರಿಗೂ ಹೇಳ್ಕೊಳಂಗೆ ಇಲ್ಲ. ಟ್ರಾಫಿಕ್ ಅವ್ರಿಗೆ ಹೇಳ್ತಾರೆ, ಸರ್ ಕೈ ನೋವು ಸರ್, ಇವತ್ತು ಗಾಡಿ ಓಡ್ಸೋಕ್ಕಾಗಲ್ಲ ಅಂತ. ಡ್ಯೂಟಿಗೆ ಬರಲೇಬೇಕಂತಾರೆ ಅವರು. ನಿಮ್ಗೇನು ಹೇಳ್ಕೊಡ್ತಾರೆ? ಫುಲ್ ವಿಡಿಯೋ ನೋಡಿದ್ರಲ್ಲ, ಹೀಗಿತ್ತು ನಮ್ಮ ತಂದೆ ಬಗ್ಗೆ ಮಾತಾಡಿದ್ದು. ಆ್ಯಂಡ್ ಅವ್ರ ಹೆಸರು ಬಂದು ನಾರಾಯಣ ಅಂತ, ಬಟ್ ಎಲ್ಲರೂ ನಾರಾಯಣಪ್ಪ ಅಂತಲೇ ಕರೆಯೋದು. ಯಾರೊಬ್ಬರು ಕೂಡ ನಾರಾಯಣ ಅಂತ ಕರೆಯೋದೇ ಇಲ್ಲ, ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ನಮಗಂತೂ ತುಂಬ ಖುಷಿ ಆಯಿತು ಇದನ್ನೆಲ್ಲ ನಾವು ನೋಡಿ. ಆ್ಯಂಡ್ ನಾವು ಯೂಶ್ವಲಿ ಯಾವತ್ತೂ ಹೋಗ್ತಾ ಇರಲಿಲ್ಲ ಡಿಪೋಗೆ, ಬಟ್ ಇವತ್ತು ಹೋಗಿದ್ದು ಕೂಡ ನಮಗೆ ಬಹಳ ಖುಷಿ ಆಯಿತು. ಅವ್ರ ವರ್ಕ್ ಪ್ಲೇಸ್ ಎಲ್ಲ ನೋಡಿದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ನಮ್ಮ ಮಮ್ಮಿ ಅಂತೂ ತುಂಬ ಖುಷಿಯಾಗಿದ್ದರು. ಯಾಕೆ ಅಂದರೆ ನಮ್ಮ ತಂದೆ ಸ್ಟಾಫ್ಸ್ ಏನಿದ್ದಾರೆ ಅವರೆಲ್ಲ ಬಂದು ತುಂಬ ಹೊಗಳ್ತಾಯಿದ್ರು ನಮ್ಮ ಮಮ್ಮಿ ಹತ್ರ. ತುಂಬ ಒಳ್ಳೆಯವರು ನಾರಾಯಣಪ್ಪ ಅವರು, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಇನ್ಮೇಲೆ ಇಷ್ಟು ದಿನ ನಾವು ನೋಡ್ಕೊಂಡಿದ್ದೀವಿ, ಇನ್ಮೇಲೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಆ್ಯಂಡ್ ನಮಗೂ ಕೂಡ ಮತ್ತೊಂದು ಖುಷಿ ಏನಂದರೆ, ಯಾವುದೇ ಫ್ಯಾಮಿಲಿ ಫಂಕ್ಷನ್ ಇರಲಿ, ಏನೇ ಇರಲಿ, ಅವರು ಡ್ಯೂಟಿ ಅಂತ ಅಟೆಂಡ್ ಆಗೋಕ್ಕಾಗ್ತಿರ್ಲಿಲ್ಲ. ಬಟ್ ಈಗ ಇನ್ಮೇಲೆ ತುಂಬ ಫ್ರೀಯಾಗಿರ್ತಾರೆ. ಸೊ ನಮ್ಮನ್ನು ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ಬೋದು, ಇಲ್ಲ ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ ಅಟೆಂಡ್ ಆಗ್ಬೋದು. ಸೊ ನಾವೆಲ್ಲೇ ಹೊರಗಡೆ ಹೋದರೂ ಅವರು ಕೂಡ ಅಟೆಂಡ್ ಆಗ್ಬೋದು ಅನ್ನೋದು ಒಂದು ಬಹಳ ಖುಷಿ ವಿಷಯ. ಇಷ್ಟು ವರ್ಷಗಳ ಕಾಲ ಅವರು ನಮ್ಮ ಎಲ್ಲ ಕೆಟ್ಟ ಸಂದರ್ಭ ಮತ್ತು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ. ಸೊ ಹಾಗಾಗಿ ಇನ್ನು ಅವ್ರಿಗೇನೇ ಒಳ್ಳೆಯ ಸಂದರ್ಭ ಕೆಟ್ಟ ಸಂದರ್ಭ ಬಂದರೂ ನಾವು ಅವ್ರ ಜೊತೆ ನಿಂತ್ಕೋಬೇಕಂತ ಹೇಳಿ ನಾವು ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಕೂಡ ನಮ್ಗೆ ತುಂಬ ಆಸೆ ಇದೆ. ಯಾಕೆಂದರೆ ಅವರು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈಗ ಅವರು ಸ್ಟಾಫ್ಸ್ ಏನಿದ್ದಾರೆ ಅವರೆಲ್ಲ ಬಂದು ಫೋಟೋಸ್ ತೊಗೋತಾ ಇದ್ರು. ನಾನು ಈ ವಿಡಿಯೋ ಮೂಲಕ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಫಂಕ್ಷನ್ ನಡೀತಾ ಇದೆ ಅಂದರೆ ಯಾರೂ ಒಬ್ಬರ ಕೈಲಿ ಎಲ್ಲನೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಅವರ ಸ್ಟಾಫ್ಸ್ ಏನಿದ್ದಾರೆ, ಅವ್ರ ಫ್ರೆಂಡ್ಸ್ ಏನಿದ್ದಾರೆ, ಅವರೆಲ್ಲ ನಿಂತ್ಕೊಂಡು ಓಡಾಡಿಕೊಂಡು ತುಂಬ ಖುಷಿಯಾಗಿ ಎಲ್ಲನೂ ಮಾಡಿ ಕಳಿಸಿದ್ರು. ಅದು ನಮಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಎಸ್ಪೆಷಲಿ ಚಂದ್ರು ಅಣ್ಣ ಅಂತ ಒಬ್ಬರಿದ್ದಾರೆ, ಅವ್ರಿಗಂತೂ ನಾನು ತುಂಬ ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವರು ನಮ್ಮ ತಂದೆ ಫ್ರೆಂಡು, ಅವರು ವಾಚ್ ಗಿಫ್ಟ್ ಮಾಡಿದ್ರು. ಅವರು ಈಗ ವಾಚ್ ಹಾಕ್ತಾಯಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಅದ್ರದ್ದು ಬ್ಯಾಗ್ ಬಂದು ನನ್ನ ಹತ್ರ ಕೊಟ್ಟರು, ವಾರಂಟಿ ಕಾರ್ಡ್ ಎಲ್ಲ ಇದೆ ಅಂತ ಹೇಳಿ ಕೊಟ್ಟರು. ಆ್ಯಂಡ್ ನಮ್ಮಪ್ಪ ಇದೆಲ್ಲ ಯಾಕೆ ಅಂತ ಕೇಳ್ತಿದ್ರು ಅವ್ರನ್ನ. ಇರಲಿ ಅಂತೇಳಿ ಕೊಟ್ಟರು. ಆ್ಯಂಡ್ ಬೇರೆ ಇನ್ನೂ ಒಂದಷ್ಟು ಜನ ಸನ್ಮಾನ ಮಾಡಬೇಕಂತ ವೆಯ್ಟ್ ಮಾಡ್ತಾಯಿದ್ರು ಸೈಡಲ್ಲಿ. ನೋಡಿ, ಈಗ ಇವರು ಕಂಚಿ ಅಂತ, ಇವರಂತೂ ತುಂಬ ಸಪೋರ್ಟಿವ್ ಆಗಿದ್ದರು ನಮ್ಮ ತಂದೆಗೆ. ನಮ್ಮ ತಂದೆನೂ ಕೂಡ ತುಂಬ ಎಮೋಷ್ನಲ್ ಆಗ್ತಾಯಿದ್ರು. ಅದು ನೋಡಿ ನಮಗೂ ಒಂಥರ ಅನಿಸ್ತಿತ್ತು. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು, ಅವರು ಹಂಗೆ ಒಳ್ಳೊಳಗೇ ಎಮೋಷ್ನಲ್ನ ಕಂಟ್ರೋಲ್ ಮಾಡ್ಕೋತಾ ಇದ್ರು. ಆ್ಯಂಡ್
ಇಲ್ಲಿ ಈ ಸೈಡಲ್ಲಿ ಮೈಕ್ ಇಟ್ಕೊಂಡಿದ್ದಾರಲ್ಲ ಇವ್ರು ಬಂದು ಅಪ್ಪಾಜಿ ಅಂತ, ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನೆಲ್ಲ. ನಮಗೂ ಕೂಡ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟ್ ನಾವು ಎಲ್ಲ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ಜನ ಲೇಟಾಗಿ ಕೂಡ ಬಂದರು. ಈ ಒಕೇಶನ್ ಏನಿತ್ತು ಇದು ಮುಗಿದ ಮೇಲೆ ಬಂದರು. ಬಟ್ ಸ್ಟಿಲ್ ಇಟ್ಸ್ ಓಕೆ ಅಂತ ಊಟ ಮಾಡಿಕೊಂಡು ಹೊರಟ್ರು ಅವರು. ಆ್ಯಂಡ್ ನಮಗೇನು ಒಂದು ಪ್ರಾಬ್ಲಮ್ ಆಗಿದ್ದಂದರೆ ನಾವಿರೋದು ಮೈಸೂರಲ್ಲಿ, ಇದು ಫಂಕ್ಷನ್ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ. ಸೊ ಸ್ವಲ್ಪ ಟ್ರಾವೆಲ್ ಮಾಡಲಿಕ್ಕೆ ಕಷ್ಟ ಆಯಿತು ಎಲ್ಲರಿಗೂ ಬರೋರಿಗೆ, ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಇನ್ನು ಬೇರೆ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಊಟ ಕೂಡ ಯಾವುದೇ ಥರ ಶಾರ್ಟೇಜ್ ಆಗಲಿಲ್ಲ. ಸಿಲಿಂಡರ್ ಪ್ರಾಬ್ಲಮಿಂದಾಗಿ ಶಾರ್ಟೇಜ್ ಆಗ್ತಾಯಿತ್ತು ಅಂತ ಹೇಳ್ತಿದ್ರು. ಬಟ್ ನಮ್ಮ ಫಂಕ್ಷನಲ್ಲಿ ಯಾವುದೇ ಥರ ಆಗಲಿಲ್ಲ. ಅದೊಂದು ನಮಗೆ ತುಂಬ ಖುಷಿ ಕೊಡ್ತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಮೇನ್ ಪಾಯಿಂಟ್ ಅದೇ ಅಲ್ವಾ, ಹಾಗಾಗಿ ಥ್ಯಾಂಕ್ ಯು ಅಪ್ಪ. ವಿ ಲವ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.